ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಜುಲೈ 16ರ ನಂತರ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆಗಿರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಜುಲೈ 2026 ಮಿಥುನ ರಾಶಿಯವರಿಗೆ ಎರಡು ವಿಭಿನ್ನ ರೀತಿಯಂತಹ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ. ಒಂದೆಡೆ ನಿಮ್ಮ 2ನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿರತಕ್ಕಂತಹ ಗುರು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸಲು ಮತ್ತು ಕುಟುಂಬದಲ್ಲಿ ನಿಮ್ಮ ಹೆಸರನ್ನು ಸ್ಥಾಪಿಸಲು ತನ್ನ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಬಂದರೆ, ಮತ್ತೊಂದೆಡೆ ಮಂಗಳ ಗ್ರಹವು ಖರ್ಚಿನ ಮನೆಯಲ್ಲಿ ಸುಪ್ತವಾಗಿ ಇರುವುದರಿಂದ ಹಣದ ಹರಿವು ಬಲವಾಗಿದ್ದಷ್ಟು ಖರ್ಚುಗಳು ಕೂಡ ದಾರಿ ತಪ್ಪುವಂತಹ ಸಾಧ್ಯತೆ ಈ ತಿಂಗಳಿನಲ್ಲಿ ಇರಲಿದೆ. ಇದರ ಜೊತೆಗೆ 3ನೇ ಮನೆಯಲ್ಲಿ ಕೇತು ಕಾಲಕ್ಕೆ ನಿಮ್ಮ ಧೈರ್ಯವನ್ನು ಕಡಿಮೆ ಮಾಡಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ನನಗೆ ಇದು ಸಾಮರ್ಥ್ಯವಿದೆ ಎಂದು ನೀವು ಅಂದ್ಕೊಡ್ತಾ ಹೋಗ್ತೀರಿ ಸ್ನೇಹಿತರೆ. ರಾಶಿ ಚಕ್ರದ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಜುಲೈ 7ರಂದೇ ನಿಮ್ಮ ರಾಶಿಯ ಲಗ್ನದಲ್ಲಿ ಆಗಮನವನ್ನು ಮಾಡಿರೋ ಕಾರಣ ಇದು ಬಹಳಷ್ಟು ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಬುಧನ ಬುದ್ಧಿವಂತಿಕೆಯಿಂದಾಗಿ ನೀವು ಸಕಾರಾತ್ಮಕ ಆಲೋಚನೆಗಳನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀರಿ. ನಕಾರಾತ್ಮಕ ಆಲೋಚನೆಗಳು ದೂರವಾಗ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯಲ್ಲಿ ಇರತಕ್ಕಂತಹ ಗುರು ಈ ರಾಶಿಯವರ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ತರಲಿದ್ದು ಸಿಹಿ ಮಾತುಗಳು ಉಂಟಾಗ್ತಾ ಹೋಗ್ತದೆ. ಕುಟುಂಬದಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ಕೂಡ ನಡೆಯಲಿದೆ. ಮತ್ತು ನಿಮ್ಮ ವೃತ್ತಿಯಲ್ಲಿ ಮನ್ನಣೆಯನ್ನು ಕೂಡ ಗುರುವಿನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 1ನೇ ಮನೆಯಲ್ಲಿ ಬುಧನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು ನಿಮ್ಮ ಜನ್ಮ ರಾಶಿಯಲ್ಲಿ ಬುಧನು ಇರುವ ಕಾರಣ ಬುದ್ಧಿವಂತಿಕೆ ಹೆಚ್ಚಾಗಲಿದ್ದು ಏಕಾಗ್ರತೆ, ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರ್ಬೋದು. ಸುಧಾರಿತ ಆರೋಗ್ಯವನ್ನು ಕೂಡ ಬುಧನ ಸಂಚಾರದಲ್ಲಿ ಕಾಣ್ತಾ ಬರ್ತೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಇದೇ ಜುಲೈ 16ರಿಂದ 2ನೇ ಮನೆಗೆ ಗುರುವಿನೊಂದಿಗೆ ಇರತಕ್ಕಂತಹ ಸೂರ್ಯನು ಈ ರಾಶಿಯವರ ಜೀವನದಲ್ಲಿ ಸರ್ಕಾರಿ ಕೆಲಸದ ಮೂಲಕ ಆರ್ಥಿಕ ಧನಲಾಭವನ್ನು ತರಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳನು ನಿದ್ರಾಹೀನತೆ, ಅನಿರೀಕ್ಷಿತವಾದಂತಹ ಖರ್ಚುಗಳು, ವಾಹನ ಅಪಘಾತಗಳು, ಆಸ್ಪತ್ರೆ ಭೇಟಿಗಳು ಮತ್ತು ರಹಸ್ಯ ಶತ್ರುಗಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಂಗಳನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 3 ಮನೆಯಲ್ಲಿ ಇರತಕ್ಕಂತಹ ಶುಕ್ರನು ಜುಲೈ 4ರಂದೆಯೇ 3ನೇ ಮನೆಯಲ್ಲಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಕಲೆಗಳಲ್ಲಿ ಆಸಕ್ತಿಯನ್ನು ತರಲಿದ್ದಾರೆ. ಪ್ರಯಾಣದಲ್ಲಿ ಸಂತೋಷವು ಉಂಟಾಗಲಿದ್ದು ಹೊಡಹುಟ್ಟಿದವರೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಕೂಡ ಹೊಂದಿರ್ತೀರಿ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿ ವೃತ್ತಿಪರ ಜವಾಬ್ದಾರಿಗಳು, ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಮತ್ತು ಕಚೇರಿಯಲ್ಲಿ ಶಿಸ್ತನ್ನು ಕೂಡ ತರಲಿದ್ದಾರೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯಲ್ಲಿ ಇರತಕ್ಕಂತಹ ಕೇತು ಸ್ವಯಂ ಕೀಳರಿಮೆ, ಪ್ರಯತ್ನದ ಕೊರತೆ, ವಿಳಂಬ ಮತ್ತು ಪ್ರವೃತ್ತಿಯ ವಿಚಾರದಲ್ಲಿ ಬದಲಾವಣೆಗಳನ್ನು ಕೇತು ನಿಮ್ಮ ಜೀವನದಲ್ಲಿ ತರಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಹೋದರೆ, ಲಗ್ನದಲ್ಲಿ ಉದ್ಯಮಿಗಳಿಗೆ ಅಪಾರವಾದಂತಹ ಲಾಭವನ್ನು ತರಲಿದೆ. ಇದು ಸುವರ್ಣಯುಗ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಹಣಕಾಸು, ಸಲಹಾ, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಆಭರಣಗಳಲ್ಲಿ ತೊಡಗಿಕೊಂಡಿರೋರಿಗೆ ಉತ್ತಮವಾದಂತಹ ಸಂವಹನವು ನಿಮಗೆ ಬಹಳಷ್ಟು ಸಕಾರಾತ್ಮಕವಾಗಿ ಇರಲಿದೆ. ಇದೇ ಜುಲೈ 4ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಇದು ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ವಲಯದಲ್ಲಿರೋರಿಗೆ ಹೊಸ ಯೋಜನೆಗಳನ್ನು ಕಲ್ಪಿಸಿಕೊಡ್ತಾ ಬರ್ತದೆ. ಮಂಗಳ ಗ್ರಹವು 12ನೇ ಮನೆಯಲ್ಲಿ ಇರೋದರಿಂದ ವ್ಯವಹಾರ ವಿಸ್ತರಣೆಯ ಹೆಸರಿನಲ್ಲಿ ಅನಗತ್ಯವಾದಂತಹ ಖರ್ಚುಗಳು ಕೂಡ ಉಂಟಾಗ್ಬೋದು.
ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವಿದ್ರೂ ಅವುಗಳನ್ನು ಹೇಗೆ ನಿಯಂತ್ರಿಸುವುದು ಎಂಬುದರ ಕುರಿತು ಸ್ವಲ್ಪ ಗೊಂದಲ ನಿಮಗೆ ಉಂಟಾಗ್ಬೋದು. ನೀವು ದೂರದ ಪ್ರಯಾಣಗಳನ್ನು ಮಾಡಬೇಕಾಗಿದ್ರೆ ಬಹಳಷ್ಟು ಜಾಗರೂಕರಿರಿ. ಹಾಗೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಆದಾಯ ಉತ್ತಮವಾಗಿರ್ತದೆ, ಆದರೆ ಸ್ಥಿರವಾಗಿರೋದಿಲ್ಲ. 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಉಂಟಾಗುವ ಕಾರಣ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಪಡೆದುಕೊಳ್ತಾ ಹೋಗ್ತೀರಿ. ಹಿಂದೆ ಯಾರಿಗಾದರೂ ನೀಡಬೇಕಾದಂತಹ ಸಾಲಗಳು ಕೂಡ ಹಿಂತಿರುಗ್ತಾ ಬರ್ತವೆ. ಯಾರಿಂದಲೂ ಆರ್ಥಿಕ ಸಹಾಯವನ್ನು ಕೇಳುವಂತಹ ಅಗತ್ಯ ಬೀಳೋದಿಲ್ಲ. ಆದರೆ ಖರ್ಚುಗಳು ಮನೆಯಲ್ಲಿ ಮಂಗಳನು ಇರೋ ಕಾರಣ ಕೆಲಸವಿಲ್ಲದೆ ಇರ್ಬೋದು, ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗ್ಬೋದು, ವಾಹನ ದುರಸ್ತಿ ಅಥವಾ ವೈದ್ಯಕೀಯ ವೆಚ್ಚದ ರೂಪದಲ್ಲಿ ಬಂದ ಹಣವು ಬಂದ ಹಾಗೆ ಖರ್ಚಾಗ್ಬೋದು. ಹಾಗೆ ಆನ್ಲೈನ್ ಶಾಪಿಂಗ್ ಮತ್ತು ಅನಗತ್ಯವಾದ ಕೊಡುಗೆಗಳಿಗಾಗಿ ಆಕರ್ಷಿತರಾಗಿ ಹಣವನ್ನು ವ್ಯರ್ಥ ಮಾಡೋದನ್ನು ಈ ಟೈಮ್ನಲ್ಲಿ ತಪ್ಪಿಸಬೇಕು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಈ ಟೈಮ್ನಲ್ಲಿ ಅಜಾಗರೂಕತೆಗೆ ಆರೋಗ್ಯ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. 12ನೇ ಮನೆಯಲ್ಲಿ ಮಂಗಳನ ಸಂಚಾರ ಇರೋ ಕಾರಣ ದೇಹದ ಉಷ್ಣತೆ ಹೆಚ್ಚಾಗಲಿದ್ದು ಕಣ್ಣಿನ ಹುರಿಯೂತ, ಮೂತ್ರದ ಸೋಂಕು ಅಥವಾ ರಕ್ತದೊತ್ತಡದ ಸಮಸ್ಯೆಗಳು ಉಂಟಾಗ್ಬೋದು. ರಾತ್ರಿ ಮಲಗುವಾಗ ನಿದ್ರೆಹೀನತೆ ನಿಮ್ಮನ್ನು ಕಾಡ್ಬೋದು. ಮನಸ್ಸು ಯಾವಾಗಲೂ ಯಾವುದೋ ಒಂದು ಆಲೋಚನೆಯಲ್ಲಿ ಬಿಸಿಯಾಗಿರ್ತದೆ. ಇದಲ್ಲದೆ 3ನೇ ಮನೆಯಲ್ಲಿ ಕೇತು ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರಲಿದ್ದು ಆಗಾಗ ಆತಂಕ, ಭಯ ಮತ್ತು ಒಂಟಿಯಾಗಿರಬೇಕೆಂಬಂತಹ ಬಯಕೆ ನಿಮ್ಮಲ್ಲಿ ಇರಲಿದೆ. ಇದೇ ಜುಲೈ 7ರ ನಂತರ ಬುಧನು ಲಗ್ನದಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣದಿಂದಾಗಿ ಸ್ವಲ್ಪ ಪರಿಹಾರವನ್ನು ಕಂಡಿರ್ತೀರಿ. ಸಾಧ್ಯವಾದಷ್ಟು ಸಮಯ ಪ್ರಕೃತಿಯಲ್ಲಿ ಕಳೆಯೋದು ಉತ್ತಮ. ಪ್ರಾಣಾಯಾಮ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸ್ತದೆ. ಇದರಿಂದ ನಿಮ್ಮ ಆರೋಗ್ಯವನ್ನು ಕೂಡ ಉತ್ತಮವಾಗಿ ಇರಿಸಿಕೊಳ್ಬಹುದಾಗಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ, ಕುಟುಂಬ ಮನೆಯಲ್ಲಿ ಲಗ್ನದಲ್ಲಿ ಇರತಕ್ಕಂತಹ ಉಪಸ್ಥಿತಿಯು ನಿಮ್ಮ ಕುಟುಂಬ ಜೀವನಕ್ಕೆ ಉತ್ತಮವಾದಂತಹ ರಕ್ಷಣೆ ಆಗ್ತಾ ಹೋಗ್ತದೆ. ಮನೆಯಲ್ಲಿ ಉತ್ತಮವಾದಂತಹ ಆಹಾರ, ಹಬ್ಬದ ವಾತಾವರಣ ಇರಲಿದ್ದು ನೀವು ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಸಮಯವನ್ನು ಕಳೀತು ಹೋಗ್ತೀರಿ. ಮದುವೆಯಾಗದವರಿಗೆ ಈ ತಿಂಗಳು ಉತ್ತಮವಾದಂತಹ ಸಂಬಂಧಗಳು ಕೂಡ ದೊರಕಲಿದೆ. ಎಲ್ಲರೂ ನಿಮ್ಮ ಮಾತನ್ನು ಗೌರವಿಸ್ತಾ ಬರ್ತಾರೆ. ಆದರೆ 3ನೇ ಮನೆಯಲ್ಲಿ ಕೇತು ಇರೋದರಿಂದ ನೀವು ಹೊಡಹುಟ್ಟಿದವರ ಬಗ್ಗೆ ಒಂದು ರೀತಿಯ ಬೇಜವಾಬ್ದಾರಿ ಅಥವಾ ನಿರ್ಲಿಪ್ತತೆಯನ್ನು ತೋರ್ತಾ ಹೋಗ್ತೀರಿ. ಅವರ ಸಮಸ್ಯೆಗಳಿಗೆ ನೀವೇ ಕಾರಣ ಎಂಬಂತೆ ಸ್ವಾಭಿಮಾನದಲ್ಲಿ ಕಡಿಮೆಯನ್ನು ಅನುಭವಿಸ್ತಾ ಹೋಗ್ತೀರಿ. ಅವರನ್ನು ನಿಮ್ಮೊಂದಿಗೆ ತೊಡಗಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡಿಸ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಕರ್ಮರಾಶಿಯಲ್ಲಿ ಶನಿಯ ಸಂಚಾರ ಇರೋ ಕಾರಣ ಕಚೇರಿಯಲ್ಲಿ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಾಗಿ ಇರಲಿದೆ. ಕೆಲಸವನ್ನು ಪೂರ್ಣಗೊಳಿಸಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಹೋಗ್ತೀರಿ. ಹಾಗೆಯೇ ನಿಮ್ಮ ಲಗ್ನದಲ್ಲಿ ಬುಧನ ಸಂಚಾರವೂ ಕೂಡ ಉಂಟಾಗಿರೋ ಕಾರಣ ಇದು ಸಾಕಷ್ಟು ಪ್ರಯೋಜನಕಾರಿಯಾಗ್ತದೆ. ನೀವು ಯಾವುದೇ ಸಮಸ್ಯೆಯನ್ನು ನಿಮ್ಮ ಬುದ್ಧಿವಂತಿಕೆಯಿಂದ, ಜಾಣತನದಿಂದ ಪರಿಹರಿಸ್ಕೊಳ್ತಾ ಹೋಗ್ತೀರಿ. ನಿಮ್ಮ ಪ್ರಸ್ತುತಿ ಕೌಶಲ್ಯಗಳು ಬಹಳ ಅದ್ಭುತವಾಗಿರಲಿದೆ. ಅಲ್ಲದೆ ನಿಮ್ಮ ವೃತ್ತಿ ಜೀವನದ ಅಧಿಪತಿಯಾಗಿರ್ತಕ್ಕಂತಹ ಗುರು ಉನ್ನತ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಬಾಸ್ ನಿಮ್ಮ ಕಾರ್ಯಕ್ಷಮತೆಯಿಂದ ಪ್ರಭಾವಿತರಾಗಲಿದ್ದಾರೆ. ಇದೇ ಜುಲೈ 16ರ ನಂತರ ಸೂರ್ಯನು 2ನೇ ಮನೆಗೆ ಪ್ರವೇಶಿಸಿದ ನಂತರ ಬಹುನಿರೀಕ್ಷಿತವಾದಂತಹ ಬಡ್ತಿ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇರಲಿದ್ದು 12ನೇ ಮನೆಯಲ್ಲಿ ಮಂಗಳನು ಯಾರನ್ನಾದರೂ ನಿಮ್ಮ ಬಗ್ಗೆ ಅಸೂಯೆ ಪಡುವಂತೆ ಮಾಡಬಹುದು. ಅದರಿಂದ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಡ್ಲಿಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಶಿಕ್ಷಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಇದಾಗಿರಲಿದ್ದು ಬುಧನ ಸಂಚಾರವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರಲಿದೆ. ಆಲೋಚನಾ ಪ್ರಕ್ರಿಯೆಯು ಬಹಳಷ್ಟು ಸಕ್ರಿಯವಾಗಿ ಈ ತಿಂಗಳಿನಲ್ಲಿ ಇರಲಿದ್ದು, ಆದರೆ 3ನೇ ಮನೆಯಲ್ಲಿ ಕೇತು ಇರೋದರಿಂದ ಕೆಲವೊಮ್ಮೆ ನಾನು ತರಗತಿಯಲ್ಲಿ ಎಲ್ಲರಿಗಿಂತ ಹಿಂದಿದ್ದೇನೆ ಎಂಬ ಭಯ ಮತ್ತು ಸಂಕೀರ್ಣತೆ ನಿಮ್ಮಲ್ಲಿ ಕಾಡಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಈ ನಕಾರಾತ್ಮಕ ಆಲೋಚನೆಗಳನ್ನು ಬದಿಗಿಟ್ಟು ವಿಷಯದ ಮೇಲೆ ಗಮನ ಹರಿಸ್ತಾ ಬಂದರೆ ಸರ್ವೋಚ್ಚ ಶಿಕ್ಷಕರ ಕೃಪೆಯಿಂದಾಗಿ ಅತ್ಯುತ್ತಮವಾದಂತಹ ಶ್ರೇಣಿಯನ್ನು ಕೂಡ ಈ ರಾಶಿಯವರು ಸಾಧಿಸಬಹುದಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಬಹುದಾಗಿದೆ ಈ ಜುಲೈ ತಿಂಗಳಿನಲ್ಲಿ. ಅದರಲ್ಲೂ ಈ ಜುಲೈ 16ರ ನಂತರ ಸೂರ್ಯನ ಸಂಚಾರವೂ ಕೂಡ ಉಂಟಾಗುವ ಕಾರಣ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನು ಕೂಡ ಬೀರಲಿದೆ. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಇರುವಂತಹ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡೋದ್ರಿಂದ ಆಗುವಂತಹ ಉಪಯೋಗಗಳೇನು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. 12ನೇ ಮನೆಯಲ್ಲಿ ಮಂಗಳ ದೋಷ ಮತ್ತು ಕೇತು ಭಯವನ್ನು ತೆಗೆದುಹಾಕಲು ನಾವು ತಿಳಿಸ್ಕೊಡುವಂತಹ ಪರಿಹಾರವನ್ನು ಮೊದಲು ಮಾಡ್ತಾ ಬನ್ನಿ.
ಕುಜದೋಷದ ಶಾಂತಿಗಾಗಿ ನಿದ್ರಾಹೀನತೆ, ಅನಗತ್ಯವಾದಂತಹ ಖರ್ಚುಗಳಿರ್ಬೋದು. ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸ್ತಾ ಬನ್ನಿ. ಸಾಧ್ಯವಾದರೆ ಕೆಂಪು ಬೇಳೆಯನ್ನು ದಾನ ಮಾಡಿ ಸ್ನೇಹಿತರೆ. ಇನ್ನು ಕೇತು ಪರಿಹಾರಕ್ಕಾಗಿ ಮಂಗಳವಾರ ಮತ್ತು ಶನಿವಾರದಂದು ಗರಿಕೆಯೊಂದಿಗೆ ಗಣೇಶನನ್ನು ಪೂಜಿಸಿ ಕಡಿಮೆ ಸ್ವಾಭಿಮಾನ, ನಿರ್ಲಿಪ್ತತೆ ಮತ್ತು ಅಪರಿಚಿತರ ಭಯವನ್ನು ತೊಡೆದುಹಾಕಲು ಇದು ಸಹಾಯವನ್ನು ಮಾಡಲಿದೆ. ಇದರಿಂದ ಧೈರ್ಯವನ್ನು ಕೂಡ ಪಡೆದು ಹೋಗ್ತೀರಿ. ಇನ್ನು ಪರಮ ಗುರುವಿನ ಬರುವಂತಹ ಆರ್ಥಿಕ ಧನಲಾಭಗಳನ್ನು ಸ್ಥಿರವಾಗಿರಿಸಲು ಪ್ರತಿ ಗುರುವಾರದಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಗುರುಗಳು ಮತ್ತು ಹಿರಿಯರನ್ನು ಗೌರವಿಸ್ತಾ ಬನ್ನಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.